ಬ್ರಹ್ಮಾವರದ ವಿದ್ಯಾಲಕ್ಷ್ಮಿ ಸಮೂಹ ಶಿಕ್ಷಣ ಸಂಸ್ಥೆಯ ವಾರ್ಷಿಕೋತ್ಸವ ಮತ್ತು ಪ್ಯಾಷನ್ ಶೋ ಕಾರ್ಯಕ್ರಮ ಬ್ರಹ್ಮಾವರದ ಮದರ್ ಪ್ಯಾಲೇಸ್ ಸಭಾಂಗಣದಲ್ಲಿ ಶನಿವಾರ ಅದ್ದೂರಿಯಾಗಿ ನಡೆಯಿತು. ಕಾಲೇಜಿನ ವಾರ್ಷಿಕೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಪ್ಯಾಷನ್ ಶೋ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳು ನಡೆಸಿಕೊಟ್ಟರು. ವಿದ್ಯಾರ್ಥಿಗಳು ನವಬಗೆಯ ದಿರಿಸುಗಳನ್ನು ತೊಟ್ಟು ಸಂಭ್ರಮಿಸಿದರು. ಆಕರ್ಷಕ ಉಡುಗೆ ತೊಡುಗೆಗಳು ಎಲ್ಲರ ಗಮನ ಸೆಳೆಯಿತು. ಫ್ಯಾಷನ್ ಡಿಸೈನ್ ವಿದ್ಯಾರ್ಥಿಗಳು ತಾವು ತಯಾರಿಸಿದ ಉಡುಗೆಗಳನ್ನು ರ್ಯಾಂಪ್ನಲ್ಲಿ ಪ್ರದರ್ಶಿಸುವುದರ ಮೂಲಕ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸಿದರು. ಕೋಸ್ಟಲ್ ವುಡ್ನ ಪ್ರಸಿದ್ಧ ನಟ ಮತ್ತು ಕಲಾವಿದರಾದ ಅರವಿಂದ ಬೋಳಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಗಂಡು ಕಲಿಯುವುದು ಜಾಸ್ತಿ, ಹೆಣ್ಣು ನಲಿಯುವುದು ಜಾಸ್ತಿ ಎನ್ನುವ ನಾಣ್ಣುಡಿ ಇದೆ. ಇದಕ್ಕೆ ಅಪವಾದ ಎನ್ನುವಂತೆ ಇಂದು ಮಹಿಳೆಯರು ಕ್ರೀಡೆ, ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ, ಶೈಕ್ಷಣಿಕ ರಂಗ ಸೇರಿದಂತೆ ಎಲ್ಲಾ ರಂಗಗಳಲ್ಲಿಯೂ ಮುಂದೆ ಇದ್ದಾರೆ. ಇದು ಸಾಮಾಜಿಕ ಬೆಳವಣಿಗೆಗೆ ಮುಖ್ಯ ಕಾರಣವಾಗಿದೆ ಎಂದು ಅಭಿಪ್ರಾಯಪಟ್ಟರು. ವಿದ್ಯಾಸಂಸ್ಥೆ ಕೊಟ್ಟಿರುವ ವಿದ್ಯೆ ಎಲ್ಲರಿಗೂ ದೊರಕಲಿ ಎಂದು ವಿದ್ಯಾಲಕ್ಷ್ಮಿ ವಿದ್ಯಾಸಂಸ್ಥೆಯ ಇವತ್ತು ಆ್ಯನ್ಯುವಲ್ ಡೇ ಹಾಗೂ ಫ್ಯಾಷನ್ ಶೋ ಇದೆಲ್ಲ ಕಾರ್ಯಕ್ರಮ ನಡೀತಾ ಉಂಟು. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಒಬ್ಬ ಗೆಸ್ಟ್ ಅಂತ ಹೇಳಿ ಕರೆಸ್ಕೊಂಡಿದ್ದಾರೆ. ಆದರೆ ಈ ವಿದ್ಯಾಸಂಸ್ಥೆಗೆ ಬಂದ ನಂತರ ಗೊತ್ತಾಯಿತು ಇಲ್ಲಿ ಶಿಸ್ತು ಏನು ಎಲ್ಲವನ್ನು ನೋಡಿದಾಗ ನಿಜವಾಗ್ಲೂ ಒಳ್ಳೆ ವಿದ್ಯಾಸಂಸ್ಥೆ. ನಾವು ಬೇರೆ ಬೇರೆ ವಿದ್ಯಾಸಂಸ್ಥೆಗಳಿಗೆ ಹೋಗಿರ್ಬೋದು, ಆದರೂ ಬ್ರಹ್ಮಾವರದ ನಮ್ಮ ತುಂಬ ಪ್ರತಿಯೊಂದು ವಿದ್ಯೆಯಲ್ಲೂ ಎತ್ತಿದ ಕೈ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ನಾನು ಇದರ ಡೈರೆಕ್ಟರ್ ಹತ್ರ ಮಾತಾಡುವಾಗ ವಿಷಯಗಳೆಲ್ಲ ತಿಳಿಯಿತು. ಯಾಕೆಂತ ಹೇಳಿದರೆ ಇಲ್ಲಿಗೆ ಬ್ರಹ್ಮಾವರದವ್ರದ್ದು ಮಾತ್ರವಲ್ಲ, ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಹಾಗಾಗಿ ಈ ವಿದ್ಯಾಸಂಸ್ಥೆ ಒಳ್ಳೆ ವಿದ್ಯಾಸಂಸ್ಥೆ. ಇಲ್ಲಿ ಕಲಿತವರಿಗೆ ಅವರಿಗೆ ಉದ್ಯೋಗ ಇಲ್ಲ ಅಂತ ಆಗಲಿಕ್ಕಿಲ್ಲ. ಖಂಡಿತವಾಗಿ ವಿದ್ಯಾಸಂಸ್ಥೆಯೇ ವಿದ್ಯೆ ಕೊಡ್ತದೆ ಎಂಬುದನ್ನು ನಾವು ಮೊದಲೇ ತಿಳಿದವರು. ಹಾಗೆ ವಿದ್ಯೆ ಮಾತ್ರವಲ್ಲ, ಅವನಿಗೆ ಅವನ ಅರ್ಹತೆಗೆ ತಕ್ಕ ವಿದ್ಯೆ ಕೂಡ ಹಾಗೂ ಕೆಲಸ ಕೂಡ ಖಂಡಿತವಾಗ್ಲೂ ಸಿಗ್ತದೆ. ಈ ಸಮಯದಲ್ಲಿ ನಾನು ಹೇಳ್ಕೊಳ್ಳೋದಕ್ಕೆ ಬಯಸ್ತೇನೆ. ವಿದ್ಯಾಲಕ್ಷ್ಮಿ ಸಮೂಹ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷರಾದ ಸುಬ್ರಹ್ಮಣ್ಯರವರು ಮಾತನಾಡಿ, ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉನ್ನತ ಶಿಕ್ಷಣ ಎನ್ನುವುದು ಕನಸಿನ ಮಾತಾಗಿತ್ತು. ಬದಲಾದ ಕಾಲಮಾನದಲ್ಲಿ ವಿದ್ಯೆಗೆ ಹೆಚ್ಚಿನ ಪ್ರಾಮುಖ್ಯತೆ ದೊರೆತಿದ್ದರಿಂದ ಉನ್ನತ ಶಿಕ್ಷಣ ಪಡೆಯುವುದು ಅನಿವಾರ್ಯವಾಗಿದೆ. ಆ ನಿಟ್ಟಿನಲ್ಲಿ ಸ್ಥಳೀಯವಾಗಿ ಮಕ್ಕಳಿಗೆ ಉನ್ನತ ಶಿಕ್ಷಣ ದೊರೆಯಬೇಕು ಎನ್ನುವ ಉದ್ದೇಶದಿಂದ ವಿದ್ಯಾಲಕ್ಷ್ಮಿ ಎನ್ನುವ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಎಂದು ಹೇಳಿದರು. ರಾಜ್ಯದ ನಾನಾ ಭಾಗಗಳಿಂದ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಜನೆ ಮಾಡುತ್ತಿದ್ದಾರೆ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ನಮಸ್ಕಾರ, ನಾನು ಸುಬ್ರಹ್ಮಣ್ಯ, ಕುಂದಾಪುರ, ವಿದ್ಯಾಲಕ್ಷ್ಮಿ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು. ಇವತ್ತು ನಮ್ಮ ಕಾಲೇಜಿನಲ್ಲಿ ಆ್ಯನ್ಯುವಲ್ ಡೇ ಮತ್ತು ಫ್ಯಾಷನ್ ಡಿಸೈನಿಂಗ್ ಸ್ಟೂಡೆಂಟ್ಸ್ ಅವರ ಏನು ಫ್ಯಾಷನ್ ಶೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಇಲ್ಲಿ 600ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ನಮ್ಮ ಶಿಕ್ಷಕೇತರ ವೃಂದದವರು ಎಲ್ಲ ಸೇರಿ ಇವತ್ತಿನ ದಿನ ಆ್ಯನ್ಯುವಲ್ ಡೇ ಮತ್ತು ಫ್ಯಾಷನ್ ಶೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬಹಳ ಸಂತೋಷ. ಇವತ್ತು ನಮ್ಮ ವಿದ್ಯಾಲಕ್ಷ್ಮಿ ಕಾಲೇಜಿನಲ್ಲಿ 600ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ರಾಜ್ಯದಿಂದ ಬಂದು ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಕಾಲೇಜಿನಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್, ಫ್ಯಾಷನ್ ಡಿಸೈನಿಂಗ್, ಏವಿಯೇಷನ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, BCom, BBA, BCA, ಹಾಗೆ UPSC ಕೋಚಿಂಗ್, CA, ಬ್ಯಾಂಕಿಂಗ್ ಕೋಚಿಂಗನ್ನು ಸಹ ಕೊಡ್ತಾ ಇದ್ದೇವೆ. ನಮ್ಮ ಮೂಲ ಉದ್ದೇಶ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡುವುದರ ಜೊತೆಯಲ್ಲಿ ಅವರಿಗೆ ಕ್ರೀಡೆ, ಕಲೆ ಹಾಗೆ ಸಾಹಿತ್ಯ ಇದೆಲ್ಲದಕ್ಕೆ ಪ್ರೋತ್ಸಾಹಿಸುವಂಥದ್ದು ನಮ್ಮ ಗುರಿಯಾಗಿದೆ. ನಮ್ಮ ಕಾಲೇಜಿನಲ್ಲಿ ಪ್ರಥಮ ವರ್ಷ 150 ವಿದ್ಯಾರ್ಥಿಗಳ ಸೇರ್ಪಡೆಯೊಂದಿಗೆ ಸ್ಥಾಪನೆಯಾದಂಥ ವಿದ್ಯಾಲಕ್ಷ್ಮಿ ಸಮೂಹ ಶಿಕ್ಷಣ ಸಂಸ್ಥೆ ಇವತ್ತು ನಮ್ಮ ಕಾಲೇಜಿನಲ್ಲಿ 600ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಬೇರೆ ಬೇರೆ ಕಂಪನಿಯವರು ಬಂದು ಕ್ಯಾಂಪಸ್ ಇಂಟರ್ವ್ಯೂವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಕೊಡುವಂಥ ಕೆಲಸ ಸಹ ಮಾಡ್ತಾ ಇದ್ದೇವೆ. ಹೋದ ವರ್ಷ ಬೃಹತ್ ಉದ್ಯೋಗ ಮೇಳವನ್ನು ಮಾಡಿದ್ದೇವೆ. ಅದರಲ್ಲಿ ಸಾಧಾರಣ 35 ಕಂಪನಿಗಳು, ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸಿದ್ದವು. ಹಾಗೆ ಹತ್ತಿರದ ಎಲ್ಲ ಬೇರೆ ಬೇರೆ ಡಿಗ್ರಿ ಕಾಲೇಜು ಹಾಗೆ ಸಾಧಾರಣ 1500ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಅದರಲ್ಲಿ 600ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ತಕ್ಷಣವೇ. ನನ್ನ ಹೆಸರು ಮಹಿಮಾ ಅಂತ. ನಾನು ನಾವುಂದದಿಂದ ಬಂದಿದ್ದೇನೆ. ವಿದ್ಯಾಲಕ್ಷ್ಮಿ ಕಾಲೇಜಲ್ಲಿ ನಾನು ಫೈನಲ್ ಇಯರ್ ಫುಡ್ ಟೆಕ್ನಾಲಜಿಯನ್ನು ಕಲಿತಾ ಇದ್ದೇನೆ. ಕಾಲೇಜ್ ಕಡೆಯಿಂದ ನನಗೆ ಇಂಟರ್ನ್ಶಿಪ್ಗೆ ಬ್ರಿಟಾನಿಯಾ ಕಂಪ್ನಿಗೆ ಕಳಿಸಿದ್ದಾರೆ. ಸೊ ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ನನಗೆ ಅಲ್ಲಿ ಜಾಬ್ ಆಫರ್ ಸಿಕ್ಕಿದೆ. ಸೊ ಪರೀಕ್ಷೆ ಮುಗಿದ ತಕ್ಷಣ ನನ್ನಲ್ಲಿ ಜಾಬಿಗೆ ಆರಾಮಾಗಿ ಸೇರ್ಕೋಬೋದು. ಸೊ ನಮ್ಮ ಕಾಲೇಜಲ್ಲಿ ಎಲ್ಲದಕ್ಕೂ ತುಂಬ ಸಪೋರ್ಟ್ ಮಾಡ್ತಾರೆ.
ಸಾಂಸ್ಕೃತಿಕ, ಸ್ಪೋರ್ಟ್ಸ್ ಯಾವುದೇ ಆಗಿರಲಿ ಎಲ್ಲದಕ್ಕೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ ವಿದ್ಯಾಲಕ್ಷ್ಮಿಗೆ ಬಂದು ನನಗೆ ಬ್ರಿಟಾನಿಯಾ ಒನ್ ಆಫ್ ದ ಬೆಸ್ಟ್ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದೆ. ಸೊ ತುಂಬ ಖುಷಿ ಆಗ್ತಿದೆ. ಓಕೆ, ನನಗೆ ತುಂಬ ಸಪೋರ್ಟ್ ಮಾಡಿದಂಥ ನನ್ನ ಲೆಕ್ಚರರ್ಸ್ ಮತ್ತು ಚೇರ್ಮನ್ ಸರ್, ಮಮತಾ ಮ್ಯಾಮ್ ಮತ್ತು ನನ್ನ ಎಲ್ಲ ನಾನ್ ಟೀಚಿಂಗ್ ಸ್ಟಾಫ್ ಆ್ಯಂಡ್ ಕಂಪ್ಲೀಟ್ ಕಾಲೇಜಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೆಸರು ಐಶ್ವರ್ಯ, ನಾನು 3rd ಇಯರ್ BCA ಓದ್ತಾ ಇದ್ದೀನಿ. ಇವತ್ತು ನಮ್ಮ ಕಾಲೇಜಲ್ಲಿ ಆ್ಯನ್ಯುವಲ್ ಡೇ ಮತ್ತು ಫ್ಯಾಷನ್ ಫೆಸ್ಟನ್ನು ಆಯೋಜಿಸ್ಕೊಂಡಿದ್ದಾರೆ. ಸೊ ಇವತ್ತಿನ ಈ ದಿನದಲ್ಲಿ ಕಾಲೇಜ್ ಲೈಫ್ ಅಂದರೆ ಡಿಗ್ರಿ ಲೈಫಲ್ಲಿ ಸೊ ಬರೀ ಸ್ಟಡೀಸ್ ಅಲ್ಲದೆ ಫನ್ ಕೂಡ ಆ್ಯನ್ಯುವಲ್ ಡೇ ಅನ್ನೋ ಒಂದು ಫಂಕ್ಷನ್ನ ನೆರವೇರಿಸಿ ಸೊ ಇದರಲ್ಲಿ ಹಲವಾರು ರೀತಿಯ ಫಂಕ್ಷನ್ಸ್, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಸೊ ಈ ವಿದ್ಯಾಲಕ್ಷ್ಮಿ ಸಮೂಹ ಸಂಸ್ಥೆಯಲ್ಲಿ ನಾನು ಕೂಡ ಒಬ್ಬಳು ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಪಡ್ತೀನಿ. ನಾನು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನಿಂದ ಈ ಕಾಲೇಜಿಗೆ ಬಂದು ಈ ಕಾಲೇಜಲ್ಲಿ ನನ್ನ ಸ್ಟಡೀಸನ್ನು ಮಾಡ್ತಾ ಇದ್ದೀನಿ. ಇವತ್ತು ನಾನು ಫೈನಲ್ ಇಯರ್ ಆಗಿ ನನ್ನ ಕಾಲೇಜಿನ ಬಗ್ಗೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನನ್ನ ಕಾಲೇಜ್ ನನ್ನ ಹೆಮ್ಮೆ. ನಾನು ದೀಪಶ್ರೀ, 2nd ಇಯರ್ BSc ಫ್ಯಾಷನ್ ಡಿಸೈನಿಂಗ್ ಮಾಡ್ತಿದ್ದೇನೆ ವಿದ್ಯಾಲಕ್ಷ್ಮಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಲ್ಲಿ. ಇವಾಗ ಕಲ್ಚರಲ್ ಅಂದಾಗ ಎಜುಕೇಷನಲ್ಲಿ ಬಿಟ್ಟು ಕಲ್ಚರಲ್ ಆಗಿ ಸಹ ಎಲ್ಲ ನಾವು ನಮ್ಮ ಕಾಲೇಜಿಂದ ಎಲ್ಲ ರೀತಿಯ ಫೆಸಿಲಿಟೀಸ್ಗಳಿದೆ. ಹೀಗಾಗಿ ನಮ್ಮ ಡಿಪಾರ್ಟ್ಮೆಂಟಿಂದ ಫ್ಯಾಷನ್ ಡಿಸೈನಿಂಗ್ ಡಿಪಾರ್ಟ್ಮೆಂಟಿಂದ ಫ್ಯಾಷನ್ ಶೋ ಆಗಿರ್ಬೋದು, ರ್ಯಾಂಪ್ ವಾಕ್ ಆಗಿರ್ಬೋದು ಎಲ್ಲ ಅರೇಂಜ್ ಮಾಡಿದರು. ನಾವು ಮಾಡಿದ ಡಿಸೈನ್ಸನ್ನು ಎಕ್ಸಿಬಿಟ್ ಮಾಡಿ ತುಂಬ ಖುಷಿಯಿಂದ ಎಲ್ಲ ಡಿಸೈನ್ಸನ್ನೆಲ್ಲ ನಾವೇ ಎಕ್ಸಿಬಿಟ್ ಮಾಡಿರುವಂಥದ್ದು. ನೆಕ್ಸ್ಟ್ ನಾವೇ ಎಲ್ಲ ಟ್ರೆಡಿಷ್ನಲ್ ಆಗಿಯೂ ಮಾಡಿದ್ದೇವೆ, ಫ್ಯಾಷನ್ ಆಗಿಯೂ ಮಾಡಿದ್ದೇವೆ. ಥ್ಯಾಂಕ್ ಯು. ಕಾಲೇಜಿನ ನಿರ್ದೇಶಕಿ ಮಮತಾ, ವೈಸ್ ಪ್ರಿನ್ಸಿಪಲ್ ಸುಜಾತ, ಸಾಂಸ್ಕೃತಿಕ ಸಂಚಾಲಕಿ ರಜಿಕಾ ಉಪಸ್ಥಿತರಿದ್ದರು. ಅನ್ಸಿಟಾ ಸ್ವಾಗತಿಸಿದರು. ವಾಣಿಜ್ಯ ಉಪನ್ಯಾಸಕಿ ಸ್ವಾತಿ ನಿರೂಪಿಸಿದರು. ಶೌಪ್ಯ ವಂದಿಸಿದರು. ಕನ್ನಡ ಉಪನ್ಯಾಸಕಿ ಅನುಪಮಾ ಭಟ್ ಸಹಕರಿಸಿದರು.